ಸ್ಫೋಟಕ ಸುದ್ದಿಗಳು ಬಯಲಾಗ್ತಾ ಇದೆ. ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ ಕೂಡ A1 ಆರೋಪಿ ಜಗ್ಗನ ಮೇಲೆ ಕೇಸ್ಗಳಿತ್ತು. ಬಿಕ್ಲು ಶಿವನ ಮರ್ಡರ್ ಕೇಸ್ನ A1 ಆರೋಪಿಯಾಗಿರೋ ಜಗದೀಶ್ ಮೇಲೆ ಸುಮಾರು 16 ಕೇಸ್ಗಳಿದೆ. ಅಂಡ್ ನಾವು ಮೊನ್ನೆ ತನಕ ನೋಡ್ತಾ ಇದ್ವಿ, ಈ ಜಗ್ಗ ಏನಿದ್ದಾನೆ ಈತನ ಮೇಲೆ ರೌಡಿ ಶೀಟ್ ಕೇಸ್ಗಳು ಓಪನ್ ಆಗಿತ್ತು, ಬಟ್ ಇತ್ತೀಚೆಗೆ ಕ್ಲೋಸ್ ಆಗಿದ್ವು ಅಂತ. ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ ಈತನ ಮೇಲೆ ಅಲ್ಲೊಂದು ಇಲ್ಲೊಂದು ಸ್ಟೇಷನ್ಗಳಲ್ಲಿ ಕೇಸ್ಗಳಿದಾವೆ. ಈತನಿಗೆ ಈ ಹೊಡೆದಾಟ ಬಡಿದಾಟ ಇಂಥ ಪ್ರಕರಣಗಳು ಹೊಸದಲ್ಲ. ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ A1 ಆರೋಪಿ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ A1 ಆರೋಪಿಯಾಗಿರೋ ಜಗ್ಗನ ಮೇಲೆ ಕೇಸ್ಗಳಿದ್ದಾವೆ. ಎಷ್ಟು ಒಂದಲ್ಲ ಎರಡಲ್ಲ, ಬರೋಬ್ಬರಿ 16 ಕೇಸ್ಗಳಂತೆ. ಬಟ್ ಈತನಿಗೆ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಶ್ರೀರಕ್ಷೆ ನಮ್ಮ MLA ಸಾಹೇಬ್ರಿದಾರಲ್ಲ ಅನ್ನುವಂತಹ ಬಂಡ ಧೈರ್ಯ. ಈತನ ಬಂಡ ಧೈರ್ಯವೋ ಏನೋ ಇವತ್ತು ಆ MLA ಅವರ ಹೆಸರು ಕೂಡ ತಳಕಾಕಬಿಟ್ಟಿದೆ. 1995ರಲ್ಲಿ ಅಂದ್ರೆ 32 ವರ್ಷಗಳ ಹಿಂದೆ ಇಂದಿರಾನಗರದಲ್ಲಿ ಮೊದಲ ಕಳ್ತನದ ಕೇಸ್ ಆಗಿತ್ತು. 99ರಲ್ಲಿ 2 ರಾಬರಿ ಸೇರಿದಂತೆ ಕೊಲೆ ಪ್ರಕರಣ ಕೂಡ ಈ A1 ಜಗದೀಶ್ ಆರೋಪಿ ಮೇಲಿತ್ತು. 2001ರಲ್ಲಿ ಕಿಡ್ನಾಪಿಂಗ್ ಪ್ರಕರಣದಲ್ಲೂ ಕೂಡ ಈತ ಭಾಗಿಯಾಗಿದ್ದ. 2004ರಲ್ಲಿ IPC ಸೆಕ್ಷನ್ 323, 326 ಅಡಿಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿರುವಂತಹ ಪ್ರಕರಣ ಕೂಡ ದಾಖಲಾಗಿತ್ತು. ಮೋರ್ ಡೀಟೇಲ್ಸ್ ಅಗೇನ್ ನನ್ನ ಕಲಿಗ ಅಜಯ್ ನೀಡ್ತಾರೆ. ಅಜಯ್, ಹಾಗಾದ್ರೆ ಒಡೆಯೋದು ಬಡಿಯೋದು ರೌಡಿಸಮ್ಮು ಇದ್ಯಾವುದು ಕೂಡ ಈ ಜಗ್ಗನಿಗೆ ಹೊಸದಲ್ಲ ಅನ್ನೋದು ಗೊತ್ತಾಗ್ತದೆ ಈ ಕೇಸ್ಗಳ ಮುಖಾಂತರ. ಆಮೇಲೆ ಇನ್ನೊಂದೇನೋ ರೌಡಿ ಶೀಟ್ ಓಪನ್ ಇತ್ತು, ಅದನ್ನ ಕ್ಲೋಸ್ ಮಾಡಿಸ್ಕೊಂಡಿದ್ದ ಇತ್ತೀಚೆಗೆ ಅಂತ ಕೇಳ್ಪಟ್ವಿ ನಾವು. ಖಂಡಿತವಾಗ್ಲೂ ವಿದ್ಯಾ, ಏನಂದ್ರೆ ನೀವ್ ಹೇಳಿ ಸತ್ಯ. ಈತನಿಗೆ ಈ ಒಂದು ಗಲಾಟೆ ಆಗಿರ್ಬೋದು ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಏನು ಹೊಸದಲ್ಲ. ಯಾಕಂದ್ರೆ 1995ರಿಂದನೂ ಕೂಡ ಈತ ಏನು ಈ ರೀತಿಯಾದಂತಹ ಏನು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಸಾಕಷ್ಟು ಆಕ್ಟಿವ್ ಆಗಿದ್ದಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಪೊಲೀಸರು ಏನು ಈ ವಿಚಾರವಾಗಿ ಕಳೆದ 10 ವರ್ಷದಿಂದ ಏನು ಕೆದಕ್ತಾ ಹೋದ್ರು ಆದ್ರೆ ಈತನ ಕೇಸ್ಗಳನ್ನ, ಆದ್ರೆ ಅಲ್ಲಿ ಗೊತ್ತಾಗಿದ್ದು ಪೊಲೀಸರಿಗೆ ಕಳೆದ 30 ವರ್ಷದಿಂದ ಈತ ಆಕ್ಟಿವ್ ಆಗಿದ್ದಾನೆ ಅಂತ ಹೇಳಿ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲೂ ಕೂಡ ಈತನ ಏನು ಕೇಸ್ಗಳು ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಈ ಒಂದು ಕೊಲೆ ಕೇಸು ಸೇರಿ 16ಕ್ಕೂ ಹೆಚ್ಚು ಕೇಸ್ ಕೂಡ ಈತನ ಮೇಲಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಬಾನಸವಾಡಿ ಆಗಿರ್ಬೋದು, ಹೆಣ್ಣೂರು ಆಗಿರ್ಬೋದು, ಅಶೋಕ್ ನಗರ ಆಗಿರ್ಬೋದು, ಮತ್ತೆ ಕಬ್ಬನ್ ಪಾರ್ಕ್ ಆಗಿರ್ಬೋದು, ಇನ್ನು ಸಾಕಷ್ಟು ಕಡೆಯಲ್ಲೂ ಕೂಡ ಈತನ ವಿರುದ್ಧವಾಗಿ ಕೇಸ್ಗಳು ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಎಕ್ಸ್ಟ್ರಾಕ್ಷನ್, ಸುಲಿಗೆ ಆಗಿರ್ಬೋದು, ಮತ್ತೆ ಧಮ್ಕಿ ಹಾಕೋದಾಗಿರ್ಬೋದು, ಕಿಡ್ನಾಪಿಂಗ್ ಆಗಿರ್ಬೋದು, ರಾಬರಿ ಆಗಿರ್ಬೋದು, ಈ ಒಂದು ಇದ್ರಲ್ಲೇ ಕೂಡ ಈತ ಖ್ಯಾತಿಯನ್ನ ಗಳಿಸಿರ್ತಾನೆ ಆ ಭಾಗದಲ್ಲಿ. ಅವನಿಗೆ ನೀವು ಹೇಳ್ದಂಗೆ ಆತನಿಗೆ ಶ್ರೀರಕ್ಷೆ ಆಗಿದ್ದು ಅಂತಂದ್ರೆ MLA ಸಾಹೇಬ್ರೆ ಅಂತಾನೆ ಈಗಾಗಲೇ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಈತನೇ ಏನು ಸಚಿವರಾಗಿದ್ದಂತ ಸಂದರ್ಭದಲ್ಲಿ, ನಗರಾಭಿವೃದ್ಧಿ ಸಚಿವರಾದಂತ ಸಂದರ್ಭದಲ್ಲಿ ಈತನ ಮೇಲೆ ಇದ್ದಂತಹ ರೌಡಿ ಶೀಟರ್ ಅನ್ನು ಕೂಡ ಈಗಾಗಲೇ ತೆಗೆಸಿರುವಂತದ್ದು. ಇಷ್ಟೊಂದು ಕೇಸ್ ಇದ್ದಂತಹ ವ್ಯಕ್ತಿಗೆ ಯಾಕೆ ರೌಡಿ ಶೀಟರ್ ನ ತೆಗೆಸಿದ್ರು ಅನ್ನೋ ನಿಜಕ್ಕೂ ಕೂಡ ಅನುಮಾನಕ್ಕೆ ಈಗಾಗಲೇ ಎಡೆ ಮಾಡಿಕೊಟ್ಟಿರುವಂತದ್ದು. ಸೊ ಹೀಗಾಗಿ ಇವೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಿಂದ ಕ್ರಮಕ್ಕೆ ಮುಂದಾಗ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ವಿದ್ಯಾ. ಓಕೆ, ಧನ್ಯವಾದ ಅಜಯ್ ಡೀಟೇಲ್ಸ್ಗೆ.